ಈ ಪ್ರೋಸೆಸ್ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಬ್ಬ ಅಧಿಕಾರಿ ಮಾಹಿತಿ ಕೊಡ್ತಾನೆ. ಸರ್ಕಾರಿ ಭೂಮಿ ಈ 8 ಹಳ್ಳಿಗಳ ವ್ಯಾಪ್ತಿನಲ್ಲಿ 2230 ಎಕರೆ ಲ್ಯಾಂಡ್ ಇದೆ ಅಂತ ಕೊಡ್ತಾನೆ. ಸರ್ಕಾರಿ ಭೂಮಿ 2230 ಎಕರೆ. ಅದನ್ನೀಗ ಎಷ್ಟಿಗೆ ತಂದಿಟ್ಟವ್ರೆ? 750 ಎಕರೆ. ಅವರೇ ಹೇಳ್ತಾರೆ. ಈಗ 750 ಎಕರೆ ಸರ್ಕಾರಿ ಭೂಮಿ ಅಂತ ಇದೆ. ಪ್ರಾರಂಭಿಕ ಹಂತದಲ್ಲಿ 2320 ಎಕರೆ ಇದೆ ಅಂತ ಹೇಳಿ ರಿಪೋರ್ಟ್ ತಗೊಂಡು ಎಲ್ಲೋಯ್ತು ಆ ಸರ್ಕಾರಿ ಭೂಮಿ? ಯಾರ್ಯಾರಿಗೆ ಹೋಗಿದೆ ಅದು? ಎಷ್ಟು ಜನ ಅಧಿಕಾರಿಗಳಿಗೆ ಹೋಗಿದೆ, ಎಷ್ಟು ಜನ ರಾಜಕಾರಣಿಗಳಿಗೆ ಹೋಗಿದೆ? ಏನೋ ಹೇಳೋರಲ್ಲ ನಿನ್ನೆ, ಕೆಲವು MLAಗಳದ್ದು ಲ್ಯಾಂಡ್ ಇದೆ, ಕೆಲವು ಮಂತ್ರಿಗಳ ಲ್ಯಾಂಡ್ ಇದೆ, ಏನೋ ಹೇಳ್ಕೊಂಡವ್ರೆ. ಈ 2220 ಎಕರೆಯಲ್ಲಿ ಅವ್ರಿಗೆ ಹಂಚಿದ್ದೀರಾ? ಯಾವ್ಯಾವ ಅಧಿಕಾರಿಗಳ ಪಾಲು ಎಷ್ಟೆಷ್ಟಿದೆ, ಏನೇನು ಡಾಕ್ಯುಮೆಂಟ್ ಮಾಡ್ಕೊಂಡಿದ್ದೀರಿ? ಇದು ನಿಮ್ಮ ಯೋಜನೆ ಮಾಡಲಿಕ್ಕೆ ಹೊರಟಿರೋದು. ಇವ್ರು ಹೇಳ್ತಾರೆ ಇಲ್ಲಿ ಯಾವ ಸಾಮಾಜಿಕ ನ್ಯಾಯವೂ ಇಲ್ಲ, ಇಲ್ಲಿ ಏನು ಶಿಫಾರಸೇನು? ಭೂಮಾಲೀಕರೊಂದಿಗೆ ಸಮಾಲೋಚಿಸಿ ಗ್ರಾಮವಾರು ಒಪ್ಪಂದದ ಐತಿಪಿನಡಿಯಲ್ಲಿ ಭೂ ಪರಿಹಾರ ದರವನ್ನು ಶಿಫಾರಸು ಮಾಡಿರುತ್ತಾರೆ. ನಿಜವಾದ ರೈತರನ್ನ ಮೀಟಿಂಗೇ ಮಾಡಿಲ್ಲ. ಒಂದು ಸಲ DC ಕಚೇರಿಯಲ್ಲಿ ಒಂದು ರೈತರ ಸಭೆ ಅಂತ ಘೋಷಣೆ ಮಾಡಿದ್ರು. 3000 ಜನ ರೈತರಲ್ಲೆಲ್ಲ ಪೇಪರಲ್ಲೇ ಫೋಟೋ ಗಿಟೋ ಇದೆಯಲ್ಲ. DC ಕಚೇರಿ ಗೇಟ್ ಹತ್ರನೇ ಬಿಡಲಿಲ್ಲ, ಲಾಠಿ ಚಾರ್ಜ್ ಮಾಡಿದ್ರು ರೈತರಿಗೆ. ಹೇಳಿದ್ರು ಇಲ್ಲೇ ಇದೆ ನೋಡಿ, ಬಿಡದಿ ಉಪನಗರ ಯೋಜನೆಗೆ ಭೂ ಸ್ವಾಧೀನ ಪ್ರಕ್ರಿಯೆ ವಿರೋಧಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ರೈತರು ಪ್ರತಿಭಟನೆ ನಡೆಸಿದ್ರು. ಫೋಟೋನೂ ಇದೆ ಇಲ್ಲಿ. ಜಿಲ್ಲಾಧಿಕಾರಿ ಕಚೇರಿ ಎದುರು ಕಾದು ಕುಳಿತಿದ್ದ ರೈತ ಮಹಿಳೆಯರು ಭೂ ಸ್ವಾಧೀನ ಪ್ರಕ್ರಿಯೆ ಕೈ ಬಿಡುವಂತೆ ರೈತರು ಗುರುವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಿದರು. ಅಲ್ಲಿ ಕೆಲವು ಗೂಂಡಾಗಳನ್ನ ಇಟ್ಕೊಂಡು ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ರೈತರ ಮೇಲೆ ಒಂದು ಕಡೆ ಗೂಂಡಾಗಳ ಕೈನಲ್ಲಿ, ಇನ್ನೊಂದು ಕಡೆ ಪೊಲೀಸ್ ಅಧಿಕಾರಿಗಳ ಕೈನಲ್ಲಿ ದಬ್ಬಾಳಿಕೆ ಮಾಡಿ DC ಕಚೇರಿ ಒಳಗೆ ಬಿಡಲಿಲ್ಲ ಅವ್ರನ್ನ ಚರ್ಚೆ ಮಾಡಲಿಕ್ಕೆ, ರೈತರನ್ನು. ಇದು ನಡೆದಂಥ ಪ್ರಕ್ರಿಯೆ, ಭೂಸ್ವಾಧೀನ ಪ್ರಕ್ರಿಯೆ. ಪಾಪ ಇಲ್ಲಿ ಹೇಳಿದ್ರು, ಮಾರ್ಚ್ಗೆ ರೈತರ ಕೈ ಸೇರಲಿದೆ ಪರಿಹಾರದ ಹಣ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಅನ್ನದಾತರ ಕಿಚ್ಚು ಪ್ರತಿಭಟನೆ ನಡುವೆಯೂ ದರ ನಿಗದಿ ಸಂಬಂಧ ಸಭೆ ನಡೆಸಿದ DC. ಪ್ರತಿಭಟನೆ ನಡುವಿನಲ್ಲೂ ನೀವು ಮಾಧ್ಯಮದಲ್ಲಿ ಬರೆದಿರೋದು ಇದು. ಇಲ್ಲಿ ಸದರಿ ಶಿಫಾರಸನ್ನು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ 8ನೇ ಸಾಮಾನ್ಯ ಸಭೆಯಲ್ಲಿ ಮಂಡಿಸಿ ಅನುಮೋದನೆ ಪಡೆಯಲಾಗಿದ್ದು, ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ನಿಯಮ ಎಲ್ಲ ಹೇಳ್ಕೊಂಡು ಹೋಗೋರೆ. ಅಭಿವೃದ್ಧಿ ಹೊಂದಿ ಮಾರಾಟ ಮಾಡಬಹುದಾದ ವಿಸ್ತೀರ್ಣವು ಲಭ್ಯವಾಗಿ ನಿರೀಕ್ಷಿಸಿದ 44.5% ಅಂತ ಹೇಳ್ತಾರೆ. ಭೂ ಮಾಲೀಕರಿಗೆ 9693 ಚದರ ಅಡಿಗಳ ವಸತಿ ನಿವೇಶನಗಳನ್ನು ಅಥವಾ 8723 ಚದರ ಅಡಿಗಳ ವಾಣಿಜ್ಯ ನಿವೇಶನಗಳನ್ನು ಪರಿಹಾರ ರೂಪದಲ್ಲಿ ಕೊಡ್ತೀವಿ ಅಂತ. ಇವರು ಈ ಯೋಜನೆ ಮಾಡೋದು ಯಾವಾಗ? ಈ ಪರಿಹಾರ ಇವ್ರು ಕೊಡೋದು ಯಾವಾಗ? ರೈತ ಮತ್ತೆ ಹೋಗ್ಬೇಕು, ಅಲಿಬೇಕು, ಕೈಲಿ ಸ್ವಲ್ಪ ದುಡ್ಡು ಇಟ್ಕೊಂಡು ಸಾಲ ಮಾಡಿ ಆ ಜಾಗ ತಗೊಳ್ಳೋದಕ್ಕೆ. ನೋಡ್ತಾ ಇಲ್ವಾ ಇಲ್ಲಿ ಬೆಂಗಳೂರು ನಗರದಲ್ಲಿ ಏನೇನು ಆಗ್ತಿದೆ? ಈ ಸ್ಕೀಮ್ನು 2006ರಲ್ಲಿ ಕುಮಾರಸ್ವಾಮಿ ತಂದಿದ್ದು ಈ ಸ್ಕೀಮ್. ಇದು ಪರಿಹಾರದ ಹಣಕ್ಕೆ ಬದಲು ಡೆವಲಪ್ಮೆಂಟ್ ಆದ ಮೇಲೆ 40% ರೈತನಿಗೆ ಕೊಡಬೇಕು ಅಂತ ಹೇಳಿ. ಈಗ ನಿಮ್ಮ ಬಿಸ್ನೆಸ್ ಕಾರಿಡಾರು ನಮ್ಮ ಕಾಲದಲ್ಲಿ ನಾವು ಆ್ಯಕ್ಚುಲಿ 300 ಅಡಿನ 300 ಮೀಟ್ರ್ ಅಣ್ಣ ಜವರಾಯಗೌಡ್ರೆ 100 ಮೀಟ್ರು ಜಾಗ ಬಿಡಬೇಕು ಅಂತ ಹೇಳಿ. ಈಗ ಅದನ್ನು 65 ಮೀಟ್ರಿಗೆ ಇಳಿಸಿದ್ರು. 65 ಮೀಟ್ರಿಗೆ ಇಳಿಸಿ 35 ಮೀಟ್ರ್ ಕೊಡ್ತಾರಂತ. ಈಗ ದುಡ್ಡನ್ನ ಕ್ಯಾಶ್ ಕೊಡೋದಿಲ್ಲ, ದುಡ್ಡನ್ನ ರೈತನಿಗೆ ಭೂ ಪರಿಹಾರ
ಅಂದರೆ ರೈತನ ಜಮೀನನ್ನೇ ತಗೊಂಡು ರೈತರ ಜಮೀನನ್ನ ಇದನ್ನು ಕಡಿಮೆ ಮಾಡಿ ಆ ಡೆವಲಪ್ಮೆಂಟಿಗೆ ರೋಡಿಗೆ ಅದ್ರಲ್ಲಿ 35% ಕೊಡ್ತಾರಂತೆ. ಅದಕ್ಕೊಬ್ಬ ಈಗ ಅದೆಂಥದೋ ಒಬ್ಬರನ್ನ ಅಧಿಕಾರಿ ಇಟ್ಕೊಂಡು ಅವ್ರು ರಿಟೈರ್ ಆಗಿ ಎಷ್ಟು ವರ್ಷ ಆಯ್ತಾ ಗೊತ್ತಿಲ್ಲ, ಮನೆ ಹಾಳು ಮಾಡಿ ಸರ್ಕಾರದಲ್ಲಿ. ಹಾಂ, ಅತೀಕ ಗೊತ್ತಿಲ್ಲ ಯಾರಮ್ಮ. ಇದು ಪರಿಸ್ಥಿತಿ ಬರುತ್ತೆ. ಇಲ್ಲಿ ಮುಖ್ಯಮಂತ್ರಿಗಳಿಗೇನಾಗಿದೆ, ಅಯ್ಯೋ ನನಗೇನಪ್ಪ ನನ್ನ ಚೇರ್ ಉಳ್ಕೊಂಡ್ರೆ ಸಾಕು, ಯಾರು ಏನು ದರೋಡೆ ಮಾಡ್ಕೊಂಡು ಹೋದ್ರೆ ನನಗೇನಾಗಬೇಕು, ಎಲ್ಲದಕ್ಕೂ ಸೇನ್ ಹಾಕ್ತೀನಿ ಅಂತಾರೆ. ಈಗ ಚೇರ್ ಉಳಿಸ್ಕೊಳ್ಳೋಕ್ಕೋಸ್ಕರವಾಗಿ ಇದು ನಡೀತಾ ಇರ್ತಕ್ಕಂಥದ್ದು. ಇಲ್ಲಿ ಏನು ಹೇಳ್ತಾರೆ, 30,000 ಕೋಟಿ ಲಾಭ ಮಾಡ್ತೀವಿ ಅಂತ ಅವರೇ ಹೇಳ್ಕೊಂಡಿರೋದು. ಈಗ ಇಲ್ಲಿ ಸರ್ಕಾರದ ಕ್ಯಾಬಿನೆಟ್ದಲ್ಲಿ ಸಬ್ಜೆಕ್ಟ್ ಇಡ್ತಾರಲ್ಲ, ಅಲ್ಲಿ ಹೇಳ್ತಾರೆ ಇಲ್ಲೇ ಇದೆ ಕೊಡ್ತೀನಿ 33,000 ಕೋಟಿ ಪ್ರಾಫಿಟ್ ಬರುತ್ತೆ ಅಂತ ಹೇಳ್ತಾರೆ. ಈಗ 33,000 ಕೋಟಿ ಈ ಇದರಿಂದ ಪ್ರಾಜೆಕ್ಟಿಂದ 33,000 ಕೋಟಿ ನಮಗೆ ಆದಾಯ ಬರುತ್ತೆ ಅಂತೇಳಿ ಆದಾಯ ಬರುತ್ತೆ ಅಂತ ಹೇಳಿ ಕ್ಯಾಬಿನೆಟ್ ನೋಟಲ್ಲಿದೆ, ಹೇಳ್ತಾರೆ. ಇದು ರಿಯಲ್ ಎಸ್ಟೇಟ್ ಅಂತ ಕರಿತೀರೋ ಇಲ್ಲ ಇವ್ರು ನಿಜಕ್ಕೂ ಬೆಂಗಳೂರು ನಗರ ಉದ್ಧಾರ ಮಾಡೋದಕ್ಕೆ, ಅಲ್ಲಿ ಬಿಡದಿ ಜನಗಳು ಉದ್ಧಾರ ಮಾಡೋಕ್ಕೆ ಮಾಡ್ತಿರೋ ಪ್ರಾಜೆಕ್ಟ್ ಇದು. ರೈತರ ಭೂಮಿ ನೋಡೋದು ಪ್ರಾಫಿಟ್, ರೈತರನ್ನ ಉಳಿಸೋದಕ್ಕೆ ರೈತನ ಭೂಮಿ ತಗೊಂಡು 33,000 ಕೋಟಿ ಪ್ರಾಫಿಟ್ಟು ಇವರು ಅಥಾರಿಟಿಲಿ ಮಾಡ್ತಾರಂತೆ. 12,000 ಕೋಟಿ ಈಗ ನಮ್ಮ ಹುಡ್ಕೋದಿಂದ ಸಾಲ ತಗೋತಾವ್ರೆ. ಸಾಲ ಮಾಡಿ 20 ತಿಂಗಳು. ಇದೆಲ್ಲ ಮುಂದಕ್ಕೆ ಅದು ಕೆಲಸ ಎಷ್ಟರ ಮಟ್ಟಿಗೆ ಇದು ನಡೀತದೆ ಗೊತ್ತಿಲ್ಲ. ಈಗ ಇನ್ನೂ ಎಷ್ಟು ವರ್ಷ ಬೇಕು, ರೈತರನ್ನ ಇನ್ನೂ ಎಷ್ಟು ದಿವಸ ಇದು ಒಕ್ಲೆಪ್ಸ್ಬೇಕು, ಅವ್ರನ್ನ ಕೆಲಸ ಮಾಡ್ದಂಗೆ ಮಾಡ್ತೀರಿ. ಇವತ್ತು ಅದೇನೋ ಒಂದು ತಮ್ಮನೇ ನಿಂತದ್ದು ಬೆಂಗಳೂರು ಎಲ್ಲ ಇದರೆಲ್ಲ ನೋಡಿದೆ, ಒಳ್ಳೆ ಕಲರ್ಫುಲ್ ಲೈಟ್ಗಳಾಗಿ ಹುಟ್ಟದಬ್ಬ ಆಚರಣೆ ಮಾಡೋದಕ್ಕೆ ಮಾಡ್ಕೊಂಡವ್ರೆ. ಅವರ ತಮ್ಮನೇ ಈಗ ಬೆಂಗಳೂರು ಡೈರಿ ಅಧ್ಯಕ್ಷ ಅಲ್ವಾ. ಈ 8 ಹಳ್ಳಿನಲ್ಲಿ ಅಲ್ಲಿಯ ಹೆಣ್ಣು ಮಕ್ಕಳು ಎಷ್ಟು ಲೀಟ್ರ್ ಹಾಲನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ, ಹೈನುಗಾರಿಕೆ ಮುಖಾಂತರ. ತರಿಸ್ಕೊಳ್ರಿ ಮಾಹಿತಿನ. ಅಲ್ಲಿ ಯಾರು ರೈತರೇ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ತರಿಸ್ಕೊಳ್ಳಿ ಮಾಹಿತಿ. ತಿಂಗಳಿಗೆ 40,000 ಲೀಟ್ರ್ ಹಾಲು ಹಾಕ್ತಾರೆ. ತಿಂಗಳಿಗೆ 40,000 ಲೀಟ್ರ್ ಹಾಲನ್ನು ಹಾಕ್ತಾ ಇದ್ದಾರೆ ಅಂತ ಹೇಳಿ. ಅಲ್ಲ ನೀವು 8 ಹಳ್ಳಿ ಬೆಂಗಳೂರು ಇಲ್ಲ, ನಿಮ್ಮ 8 ಹಳ್ಳಿದು. 8 ಹಳ್ಳಿಯಿಂದ ಎಷ್ಟು ಹಾಕ್ತೀರಿ? 6 ಲಕ್ಷ ಟೋಟಲ್ 6 ಲಕ್ಷ ತಿಂಗಳಿಗೆ. ಇಲ್ಲಿ ಬ್ರದರ್ ಹೇಳ್ತಾರೆ, ಇಲ್ಲಿದೆ, it is expected that the authority will generate revenue of rupees 22,654 crore from the sale of sites land after implementation of the project. Thus, a net income of rupees 653 crore is anticipated, and additionally, revenue from other sources such as property tax, premium, FAR over a period of 15 years is estimated at total revenue of 33,562 crore. ನೀವಿಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇರೋದು ಪ್ರಾಫಿಟ್ ಮಾಡೋಕ್ಕೆ ಮಾಡ್ತಾ ಇದ್ದೀರೋ, ಏನಕ್ಕೆ ಮಾಡ್ತಾ ಇದ್ದೀರಿ? ರಿಟೇಲ್ ಬಿಸ್ನೆಸ್ ಇದು ನಿಮ್ಮ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು, ಏನು ಬಿಸ್ನೆಸ್ ಇದು ನೀವು ಮಾಡೋಕ್ಕೆ ಕೊಟ್ಟಿರೋದು? ಯಾರು ಕಂಪ್ನಿಗಳು ತಗೋತಾರೆ? ಯಾವ ಕಂಪ್ನಿಗಳಿಗೆ ಕೊಡ್ತೀರಿ ಇದು? ಇಲ್ಲಿ ಹೇಳ್ತಾರೆ ಸೈಟು ಎಷ್ಟು ಮಾಡ್ತೀವಿ, ಆಮೇಲಿಂದ ಕಮರ್ಷಿಯಲ್ ಸೈಟ್ ಎಷ್ಟು ಮಾಡ್ತೀವಿ, ಎಲ್ಲ ಒಂದು ಕಡೆ ಹೇಳ್ತಾ ಹೋಗ್ತಾರೆ. ಇದು ಇವರ ಪ್ರಾಜೆಕ್ಟ್. ಇದು ಧಮ್ಕಿ ಹಾಕ್ತಾರೆ. ಕುಮಾರಸ್ವಾಮಿಗೂ ಲಾಟ್ರಿ ಹೊಡಿತದಂತೆ. ಪಾಪ ಹೇಳೋರೆ
ನಾವು ಆ ಥರ ಲಾಟ್ರಿ ಹೊಡ್ಕೊಳ್ಳೋದಾಗಿದ್ದರೆ ಭಾಳ ಹೊಡಿಸ್ಬೋದಾಗಿತ್ತು. ಇವ್ರ ಥರ ಲಾಟ್ರಿ ಹೊಡೆಯೋದಕ್ಕೆ ರೆಡಿ ಮಾಡಿದ್ರು. ಆ ಕೆಲಸ ನಾವು ಮಾಡಿಲ್ಲ ಇಲ್ಲಿ ಆ್ಯಕ್ಚುಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.